ಹಲೋ ಗಾಯ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಹೊಲದಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಳಿ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಗಾಳಿ ಇದೆ. ಆಲ್ರೆಡಿ ಗಾಳಿಗೆ ತಲೆನೋವು ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಗೈಸ್, ಅಷ್ಟು ಗಾಳಿ, ವಿಪರೀತ ಗಾಳಿ ಇದೆ. ಈ ಆಷಾಢ ಬಂತು ಅಂದರೆ ಸಾಕು, ಈ ಹೊಲದ ಹತ್ರ ಎಲ್ಲ ಬರೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಆದರೂ ಏನು ಮಾಡೋದು, ಸ್ವಲ್ಪ ಕೆಲಸ ಇರುತ್ತೆ, ಬರಲೇಬೇಕಾಗತ್ತೆ. ಇನ್ನು ಸ್ಕೂಲೆಲ್ಲ ಇದ್ದಾಗ ಅಂಗಡಿ ಇರುತ್ತೆ, ವೀಕ್ ಡೇಸಲ್ಲೆಲ್ಲ ತೆಗಿಯೋದಕ್ಕೆ ಜಾಸ್ತಿ ಬಂದು ಹೋಗೋದಕ್ಕಾಗಲ್ಲ. ಇನ್ನು ವೀಕೆಂಡ್ಸು ಇವತ್ತು ಹೊಲದಲ್ಲಿ ಏನೇನು ಕೆಲಸ ಎಲ್ಲ ಮಾಡೋದಿದೆ ಅದನ್ನೆಲ್ಲ ಮಾಡಬೇಕು. ಇವತ್ತು ಮನೆಯಿಂದ ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಒಂದು ಮಾವಿನ ಹಣ್ಣು ತಿಂದು ಬಿಸಾಕಿದ್ವಿ. ಮಾವಿನ ಹಣ್ಣಿಂದು ಅದು ಗಿಡ ಬೆಳೆದಿತ್ತು, ಅದೆಲ್ಲ ಹಾಕೋಣ ಅಂದ್ಕೊಂಡಿದ್ವಿ. ಇನ್ನು ನಮ್ಮ ಶುಂಠಿ ಹೆಂಗಿದೆ, ಈಗಿನ ಶುಂಠಿ ರೇಟ್ ಕೇಳಿದ್ರಂತೂ ಶಾಕ್ ಆಗಿಬಿಡ್ತೀರ. ಸೊ ಬನ್ನಿ, ಅಲ್ಲಿ ಲೋಕಿ ಸ್ವಲ್ಪ ಆಲೂಗಡ್ಡೆಗೆ ನೀರು ಬಿಡ್ತಾ ಇದ್ದಾರೆ. ಇದೆಲ್ಲ ಆಲೂಗಡ್ಡೆ ಹೊಲನೇ, ಇಲ್ಲಿ ನೀರು ಬಿಟ್ಟಿಲ್ಲ, ಇಲ್ಲಿ ನೀರು ಬಿಡ್ತಾ ಇದ್ದಾರೆ ನಮ್ಮ ಮಾವ ಮತ್ತು ಲೋಕಿ. ಸೊ ಈಗ ಒಂದು 5 ಸಾಲು ನೆನೆಸಿ ಮತ್ತೆ ಇನ್ನೊಂದು 5 ಸಾಲು ನೆನೆಸ್ತಾ ಇದ್ದಾರೆ. ನೋಡಿ, ನನ್ನ ಮಗಳು ಅದೇ ನೀರು ಬಿಟ್ಟಿದ್ರೆ ಆ ನೀರಲ್ಲಿ ಹೆಂಗೆ ಎಂಜಾಯ್ ಮಾಡ್ತಾ ಇದ್ದಾಳೆ. ಮರ ಎಷ್ಟು ವರ್ಷಕ್ಕೆ ಬರುತ್ತೆ ಅಂತ ಗೊತ್ತಿಲ್ವಾ? ನಾವು ಹುಡುಗಿ ಆಗಿದ್ದಾಗಲೇ ಬರುತ್ತಾ, ಇಲ್ಲ ಮುದುಕಿ ಆದೋದ್ಮೇಲೆ ಬರುತ್ತಾ? ಹಾಂ, ನಾನು ಮುದುಕಿ ಆದಮೇಲೆ ಡಬ್ಬದಲ್ಲಿ ನೀರು ತಗೊಂಬರೋ ಪ್ರತೀಕ್ಷೆ, ಒಂಚೂರು ನೀರು ತಂದ. ಗೈಸ್, ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ನನ್ನ ವಿಡಿಯೋ ಮಾಡಿರೋದನ್ನು ಕೂಡ ಅದು ಕೇಳಿಸ್ತಾನೆ ಎಲ್ಲ ಸೌಂಡು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ನು ಇದು ಮನೆ ಹತ್ರನೇ ತಿಂದು ಹಾಕಿದ್ದಿದ್ದು, ನಾವೇ ಬೆಳೆಸೋಣ ಅಂಥೇಳಿ. ಅಟ್ಲೀಸ್ಟ್ ನಮ್ಮ ಕಣ್ಣು ಮುಂದೆ ಬಂದರೆ ಬೆಳೆದ್ರೆ ನಮಗೂ ಕೂಡ ಒಂದು ಮೆಮೊರಿ ಆಗಿರುತ್ತಲ್ವ ಅಂಥೇಳಿ ಗಿಡ ಹಾಕೋಣ ಅಂಥೇಳಿ ಬಂದ್ವಿ. ಇವತ್ತು ನಾನು ಎಷ್ಟು ಖುಷಿಯಿಂದ ಬಂದು ಹೊಲದ ಹತ್ರ, ಆದರೆ ಮುಂದೆ ನೋಡಿ ಏನಾಗಿದೆ ಅಂತ. ಈ ಥರ ಆಗಿರುತ್ತೆ ಅನ್ನೋದು ಕೂಡ ನಾನು ಊಹೆನೂ ಮಾಡಿರಲಿಲ್ಲ. ಇವತ್ತು ಆ ಥರ ಆಗಿಬಿಟ್ಟಿದೆ. ಇನ್ನು ಅದಕ್ಕೆ ಹೋಗೋಕ್ಕೂ ಮುಂಚೆ ನಾನು ಗಿಡ ತಂದು ಇಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು, ಸೊ ಗಿಡ ಎಲ್ಲ ಹಾಕಾಯಿತು. ಹಾಕಾದ್ಮೇಲೆ ನನ್ನ ರಿತಿಕ್ಷನ್ಗೆ ಅದಕ್ಕೆ ನಾವು ರೇಗಿಸ್ತಾ ಇದ್ವಿ, ಡೈಲಿ ನೀರು ಹಾಕು ಅಂತ. ನನ್ನ ಮಗಳು ನೋಡಿ ಕೈಯಲ್ಲೇ ತೆಗೆದು ಹಾಕ್ತಾ ಇದ್ದಾಳೆ. ಈ ಥರ ಹಾಕಿದ್ರೆ 1 ವರ್ಷ ಆದರೂ ಅಷ್ಟೇ ನೀರು ನೀನು ಹಾಕಲ್ಲ ಅಂಥೇಳಿ ನಾನು ಲೋಕಿ ಇಬ್ಬರು ಕೂಡ ರೇಗಿಸ್ತಾ ಇದ್ವಿ. ಇನ್ನು ಜಗ್ಗಲ್ಲಿ ತಂದಿದ್ದು ಗಿಡ ಎಲ್ಲ ಹಾಕಿ ಇನ್ನು ಆಲೂಗಡ್ಡೆ ಹೊಲ ನೋಡೋಣ ಅಂಥೇಳಿ ಆಲೂಗಡ್ಡೆ ಹೊಲದ ಹತ್ರ ಹೋಗಿದ್ವಿ. ಇನ್ನು ಗಿಡ ಎಲ್ಲ ಹಾಕಾದ್ಮೇಲೆ ಆಲೂಗಡ್ಡೆ ಹೊಲದ ಹತ್ರ ಬಂದ್ವಿ. ಆಲೂಗಡ್ಡೆ ಹೊಲದ ಹತ್ರ ಬರೋ ಅಷ್ಟರಲ್ಲಿ ಕರೆಂಟ್ ಕೂಡ ಬಂದಿತ್ತು. ಆಲ್ರೆಡಿ ಫಸ್ಟೇ ನಮ್ಮ ಮಾವ ಹೋಗಿ ಒಂದು ಸ್ವಲ್ಪ ನೀರು ಬಿಡ್ತಾಯಿದ್ರು. ಇನ್ನು ನೋಡ್ತಿರ್ಬೋದು, ಅಲ್ಲೊಂದು 5 ಸಾಲು ಹಾಕ್ಕೊಂಡು 5 ಸಾಲಿಗೆ ನೀರು ಬಿಟ್ಕೊಂಡು ಇನ್ನು ಬಗ್ಗಿರೋ ಗಿಡನೆಲ್ಲ ಸ್ವಲ್ಪ ನೇರ ಮಾಡ್ತಾಯಿದ್ದೋ. ಅಷ್ಟರಲ್ಲಿ ತುಂಬ ಬಿಸಿಲು ಕೂಡ ಇತ್ತು. ಬಟ್ ಗಾಳಿಗೆ ವಿಪರೀತ ತಲೆನೋವು ಬಂದಿತ್ತು, ಹಾಗಾಗಿ ಹೋಗಿ ಎಳ್ನೀರು ಕಿತ್ಕೊಡ್ತಾ ಇದ್ದಾರೆ. ಇದು ನಮ್ಮದೇ ಹೊಲದಲ್ಲಿ ನಾವು ಹಾಕಿರೋಂಥ ಎಳ್ನೀರು. ಇನ್ನೊಂದೆರಡು ಎಳ್ನೀರು ಕುಡಿದ್ಬಿಟ್ಟು ನಾವು ಕೂಡ ಒಂದು ಶುಂಠಿ ಹೊಲ ನೋಡೋಣ ಅಂಥೇಳಿ ಅಂದ್ಕೊಂಡ್ವಿ. ಯಾಕೆಂದರೆ ಶುಂಠಿ ಹೊಲದ ಹತ್ರ ಹೋಗೇ 1 ವಾರ ಆಗಿಬಿಟ್ಟಿತ್ತು. ಹಾಗಾಗಿ ಎಳ್ನೀರೆಲ್ಲ ಕುಡ್ಕೊಂಡು ಇನ್ನು ಫ್ರೆಶ್ಶಾಗಿ ಈ ಥರ ಎಳ್ನೀರು ಕುಡಿಯೋದಕ್ಕೆ ತುಂಬಾ ಖುಷಿಯಾಗುತ್ತೆ. ನಾನು ಫಸ್ಟ್ ಆ್ಯಕ್ಚುಲಿ ಕುಡಿತಿರ್ಲಿಲ್ಲ, ಈಗೀಗ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ನಾನು ಕುಡಿದು ನನ್ನ ಮಗಳಿಗೂ ಕೂಡ ಎಳ್ನೀರು ಕುಡಿಸ್ತಾ ಇದ್ದೆ. ಯಾಕೆಂದರೆ ಇಬ್ಬರು ಒಂದೊಂದು ಎಳ್ನೀರು ಕುಡಿದ್ರೆ ವೇಸ್ಟ್ ಆಗುತ್ತೆ, ಆಗಲ್ಲ. ಸೊ ಬೇಡ, ನನಗೆ ವೇಸ್ಟ್ ಮಾಡೋದೆಲ್ಲ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನೊಂದು ಸ್ವಲ್ಪ ಕುಡಿದು ಇನ್ನೊಂದು ಸ್ವಲ್ಪ ರಿತಿಕ್ಷನ್ಗೆ ಕೊಟ್ಟೆ. ಗಾಳಿ ನೋಡ್ತಿರ್ಬೋದು ನೀವು ಹೆಂಗೆ ಬರ್ತಾಯಿದೆ ಅಂಥೇಳಿ, ನಿಲ್ಲೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಗಾಳಿ ಇದೆ. ಇನ್ನು ಇಲ್ಲಿಂದ ಎಳ್ನೀರೆಲ್ಲ ಕುಡ್ಕೊಂಡು ಶುಂಠಿ ಹೊಲದ ಹತ್ರ ನೋಡಿದ್ರೆ ನಮಗೊಂದು ಕಾದಿತ್ತು ಶಾಕಿಂಗು. ಏನು ಅಂತ ಮುಂದೆ ತೋರಿಸ್ತೀನಿ ಬನ್ನಿ. ಬಟ್ ನಾವೇನೋ ಒಂದು ಆಸೆ ಪಟ್ಟು ಮಾಡ್ಕೊಂಡಾಗ ಈ ಥರ ಎಲ್ಲ ಆದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಗೈಸ್. ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಕಂಡುಹಿಡಿಯೋಕ್ಕೂ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಏನೋ ಒಂದು ಆಸೆ ಪಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಥರ ಬೆಳೆ ಬೆಳೆದಿರ್ತೀವಿ. ನಾನು ಬೆಳಗ್ಗೆ ಹೋದಾಗ ಯಾವ ಖುಷಿ ಇಲ್ಲೋದ್ನೋ ಆ ಖುಷಿ ಇಲ್ದಂಗೆ ಆಗೋಯ್ತು. ಸೊ ಹಂಗಾಗಿ ನಾನು ಮತ್ತೆ ಏನು ಮಾಡಬೇಕು ಅಂತಲೇ ನಾವು ಒಂದು 1/2 ಅವರ್ ರೆಸ್ಟ್ ತೊಗೊಂಬಿಟ್ವಿ. ಬಟ್ ಈ ಥರ ಆಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡೇ ಇರಲಿಲ್ಲ ಗೈಸ್. ಬನ್ನಿ ತೋರಿಸ್ತೀನಿ ಗೈಸ್. ಇಷ್ಟೊತ್ತು ಆ ಕಡೆ ಆ ಹೊಲದಿಂದ ಈ ಹೊಲದ ಹತ್ರ ಬಂದ್ವಿ ಶುಂಠಿ ನೋಡೋಣ ಅಂತ. ನಿನ್ನೆ ಆ್ಯಕ್ಚುಲಿ ನೈಟು ಶುಂಠಿ ಹೊಲದಲ್ಲಿ ಫುಲ್ಲು ಕಾಡು ಹಂದಿ ನುಗ್ಗಿ ಅದು ಇದರಲ್ಲೇ ಏನು ಕೊಂಬಲ್ಲೇ ಎಲ್ಲ ಕಿತ್ತಾಕತ್ತಂತೆ. ಅದು ನನಗೂ ಗೊತ್ತಿಲ್ಲ. ಇಲ್ಲಿ ನೋಡಿ ಎಲ್ಲ ಹೆಂಗೆ ಕಿತ್ತಾಕಿದೆ, ಸಿಕ್ಕಾಪಟ್ಟೆ ತುಂಬ ಕಡೆ ನುಗ್ಗಿದೆ. ಆ ಶುಂಠಿ ಹಾಕಿರೋದು ಶುಂಠಿನೇ ಅದು ಈಚೆ ಬಂದಿದೆ, ಆ ರೇಂಜಿಗೆ ಅದನ್ನು ಕಿತ್ತಾಕಿದೆ. ಮುಂದೆಯಿಂದ ಫ್ರಂಟ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ನೋಡಿ.
ನೋಡಿ ಇದೆಲ್ಲ ಆ್ಯಕ್ಚುಲಿ ಗುತ್ತಿ ಆ ಕಡೆ ಗಿಡನೇ ಕ್ರಾಸಿಗೆ ಹೋಗ್ಬಿಟ್ಟಿದೆ, ಹಂಗಾಗಿದೆ. ಇನ್ನು ಅಲ್ಲಿ ಎಲ್ಲ ಕಿತ್ತಿ ಕಿತ್ತಿ ಹಾಕಿದೆ. ಅದಿನ್ನೇನು ಮತ್ತೆ ಮುಚ್ತಾ, ಅದು ಮತ್ತೆ ಹಾಕಿದ್ರೆ ಬರುತ್ತಾ? ಹಾಂ ಹಾಂ ನೋಡಿ ಇದೆಲ್ಲ ಕಾಡಂದಿ ನುಗ್ಗಿರೋದೆ. ಇದು ಆ್ಯಕ್ಚುಲಿ ಹಂದಿಗಿಂತ ಸ್ಟ್ರಾಂಗ್ ಅಂತ ಇದು ಕಾಡಂದಿ. ನೋಡಿ ಇಲ್ಲೆಲ್ಲ ಹೆಂಗೆ ಕಿತ್ತಾಕಿದೆ. ಹಂದಿ ಏನಾದರೂ ಮನುಷ್ಯರು ನಾವೇನಾದರೂ ನೈಟ್ ಹೊತ್ತು ಹೊಲದಲ್ಲಿ ನೀರು ಕರೆಂಟ್ ಬಿಟ್ಟಿರ್ತಾರಲ್ಲ, ನೈಟ್ ಕರೆಂಟ್ ಆ್ಯಕ್ಚುಲಿ ಅದಕ್ಕೆ ಡೇಂಜರು, ಬೇಡ ರೈತರಿಗೆಲ್ಲ ಅಂತ ಹೇಳೋದು. ನೈಟ್ ಕರೆಂಟ್ ಬಿಟ್ಟರೆ ಈ ಥರ ಆಗ್ಬಿಡುತ್ತೆ. ಸೊ ನೈಟ್ ಹೊತ್ತು ಬಂದು ಏನಾದರೂ ಇಲ್ಲಿ ನೀರು ಬಿಡೋಣ ಅಂತ ಬಂದರೆ, ಹಿಂಗೆ ಕಾಡಂದಿ ಎಲ್ಲಾದರೂ ಮಲ್ಕೊಂಡಿದ್ರೆ ಅದು ಒಂದೇ ಸತಿ ತಿವಿದ್ರೆ ನಾವಂತೂ ಒಂದೇ ಸತಿ ಡೈರೆಕ್ಟ್ ಕೈಲಾಸಕ್ಕೆ ಹೋಗ್ಬಿಡ್ತೀವಿ. ಇಲ್ಲಿ ನೋಡಿ ಇಲ್ಲೆಲ್ಲ ಅದು ಕೊಂಬಲ್ಲೇ ಚುಚ್ಚಿದೆ. ಆ್ಯಕ್ಚುಲಿ ಅದು ಹಲ್ಲುಗಳು ಬಂದು ತುಂಬ ಉದ್ದ ಇರುತ್ತಂತೆ. ಒಂದೇ ಸತಿ ಹಿಂಗೆ ಅದು ಹಿಂಗೆ ಚುಚ್ಚಿಬಿಟ್ರೆ ನಮ್ಮನ್ನೇ ಇರಿದು ಬಿಡುತ್ತಂತೆ. ಅದು ಈ ಚಾಕುಲಿ ನಾವು ಇರಿತೀವಿ ಗೊತ್ತಾ, ಆ ಥರ ಅದು ಇರಿದು ಬಿಡುತ್ತಂತೆ. ಸೊ ಅದು ಕೈಗೆ ಸಿಗಾಕೊಂಡ್ರೆ ನಾವು ಸ್ಪಾಟು ಅಂತ ಹೇಳ್ತಾ ಇರ್ತಾರೆ ಲೋಕಿ ಆವಾಗವಾಗ. ಇನ್ನು ಶುಂಠಿ ಹೊಲದ ಹತ್ರ ಕೂಡ ಬಂದ್ವಿ. ಆಲೂಗಡ್ಡೆಯಲ್ಲಿ ಮಾವ ಮತ್ತು ರಿತೀಕ್ಷಾ ಸ್ವಲ್ಪ ನೀರಲ್ಲಿ ಆಟ ಆಡ್ಕೊಂಡಿರ್ತೀನಿ ಅಂದ್ಲು. ಆಲೂಗಡ್ಡೆಗೆ ನೀರು ಬಿಡ್ತಾ ಇದ್ದಾರೆ. ಶುಂಠಿ ಕಳೆ ಕೀಳಿಸಿ ಒಂದು ವಾರನೂ ಆಗಿಲ್ಲ, ಒಂದು 15 ದಿನ ಆಗಿದೆ, ಒಂದು ವಾರ ಅಲ್ಲ. ಸೊ ಆಗಲೇ ಮತ್ತೆ ನೋಡ್ತಾ ಇರ್ಬೋದು ಕಳೆ ಹೆಂಗೆ ಬಂದುಬಿಟ್ಟಿದೆ ಅಂತ. ಅದು ಮತ್ತೆ ಕಳೆ ಕೀಳಿಸ್ಬೇಕು. ಇನ್ನು ಸದ್ಯಕ್ಕೆ ಇನ್ನೂ ಒಂದು 3-4 ದಿನ ಬಿಟ್ಟು ಕೀಳಿಸ್ಬೇಕು. ಹೊಲ್ದ ಹತ್ರ ಅಂತೂ ನೆನ್ನೆ ನೈಟು ಸಿಕ್ಕಾಪಟ್ಟೆ ಕಾಡಂದಿ ಬಂದಿದೆ. ಎಷ್ಟೊಂದು ಕಡೆ ಶುಂಠಿ ಅಲ್ಲಿ ಆ ಹೊಲದಲ್ಲಿ ಹೋಗ್ತೀನಿ ನೋಡಿ, ಆ ಹೊಲದಲ್ಲೂ ಹಂದಿ ನುಗ್ಗಿ ಗಿಡ ಎಲ್ಲ ಸಿಕ್ಕಾಪಟ್ಟೆ ಕಿತ್ತಿದೆ. ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೆ ಇಳುವರಿ ಕಡಿಮೆ ಇದೆ ನಮ್ಮದು ಅಂತ. ಸೊ ಇವಾಗ ಒಂಚೂರು ಚೆನ್ನಾಗಿದೆ ಅಂತ ಹೇಳಿದ್ದೆ, ಅಷ್ಟರಲ್ಲಿ ಆಲ್ರೆಡಿ ಮತ್ತೆ ಫುಲ್ಲು ಸಿಕ್ಕಾಪಟ್ಟೆ ಎಲ್ಲ ಸೈಡು ಕಿತ್ತಾಗಿದೆ. ನೋಡಿ ಈ ಹೊಲ ಹೆಂಗಿದೆ ಅಂತ ತೋರಿಸ್ತೀನಿ. ಈ ಹೊಲ ನೋಡಿ, ಇದೇ ಶುಂಠಿ. ಸೊ ಅಲ್ಲಿಂದ ಫುಲ್ ಒಂದು ಕಡೆ ಹಿಂಗೆ ಫ್ಲ್ಯಾಟ್ ಆದಂಗೆ ಹಾಕಿದ್ದಾರೆ. ಇನ್ನು ಲೋಕಿ ಆ ಕಡೆ ಹೋಗಿ ಅಲ್ಲೂ ಏನಾದರೂ ನುಗ್ಗಿದೆಯಾ ಏನು ಅಂತ ನೋಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಈ ಮಟ್ಟಿಗೆ ಬಂದಿದೆ ಶುಂಠಿ. ಆ ಕಡೆ ಹೊಲ ತೋರಿಸ್ತೀನಿ ಗೈಸ್. ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಅಷ್ಟು ಗಿಡ ಕಿತ್ತಾಕಿತ್ತು. ಸೊ ನಾನೇನೋ ಯಾರೋ ಕಿತ್ತಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಅದು ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಹೋಗಿ ನೋಡಿ ಆಮೇಲೆ ಹೋಗಿ ಹೇಳ್ದಾಗಲೇ ಗೊತ್ತಾಗಿತ್ತು ಅದು ಹಂದಿ ನುಗ್ಗಿದೆ ಅಂತ. ಇನ್ನು ಆ ಕಡೆ ಗಿಡನೂ ಸ್ವಲ್ಪ ಸರಿ ಮಾಡಬೇಕು, ಏನೇನಾಗಿದೆ ಏನು ಅಂತ ನೋಡೋಣ. ಸೊ ಬನ್ನಿ ಆ ಹೊಲಕ್ಕೆ ಹೋಗಿ ಏನಾಗಿದೆ ಅಂತ ತೋರಿಸ್ತೀನಿ. ಏನೋ ಹಾಂ ನೋಡಿ, ಆ ಹೊಲದಿಂದ ಈ ಹೊಲದ ಹತ್ರ ಬಂದೆ ಈಗ. ಸೊ ನೋಡಿ ಆ ಹೊಲದಿಂದ ಈ ಹೊಲದ ಹತ್ರ ಬಂದರೆ ಇಲ್ಲೂ ಅಷ್ಟೇ ಸೆಂಟ್ರಲ್ಲೆಲ್ಲ ಶುಂಠಿಗೆ ಅಂತ ಸಿಕ್ಕಾಪಟ್ಟೆ ನುಗ್ಗಿದೆ. ಇಲ್ಲಿ ನೋಡಿ ಗಿಡಗಳೆಲ್ಲ ಮುರಿದಾಕ್ಬಿಟ್ಟಿದೆ. ಈ ಕಡೆ ನೋಡಿ ಇದು ಗೂಡು ಹೆಂಗೆ ಮಾಡಿದೆ, ಅದು ಕೊಂಬಲ್ಲೇ ಚುಚ್ಚಿರೋದಂತೆ. ಅದು ಒಳ್ಳೆ ಹಾವಿನ ಸಂದಿ ಬರುತ್ತಲ್ಲ ಆ ಥರ ನುಗ್ಗಿ ಎಲ್ಲ ಹಾಳು ಮಾಡಿದೆ. ಇನ್ನು ಈ ಕಡೆಯಿಂದನೂ ಅಷ್ಟೇ ಫುಲ್ಲು ಸಿಕ್ಕಾಪಟ್ಟೆ. ಈ ಕಡೆ ನೋಡಿ ಇದು ಒಂದು ಸಾಲು ಫುಲ್ಲು ಮುರಿದಾಕ್ಬಿಟ್ಟಿದೆ ಗಿಡ. ಇದನ್ನೆಲ್ಲ ಇನ್ನೇನು ಬರಲ್ಲ, ಅದು ಆ ರೇಂಜಿಗೆ ಮುರಿದಾಕಿತ್ತು ಅಂತ ಹೇಳಿ ನಮ್ಮ ಮಾವ ಎಲ್ಲ ಎತ್ಕೊಂಡೋಗಿ ಅಲ್ಲಿ ನೋಡಿ ಅಲ್ಲಿ ಗುಡ್ಡೆ ಮಾಡ್ತಾ ಇದ್ದಾರೆ ಲೋಕಿ. ಈ ಕಡೆ ಸಾಲಂತೂ ಇಲ್ಲಿ ನೋಡಿ, ಇದು ಒಂದು ಸಾಲು ಫುಲ್ಲು ಸಿಕ್ಕಾಪಟ್ಟೆ ನೋಡಿ, ಆ ಗಿಡನೇ ಕಾಣಿಸಲ್ಲ, ಆ ರೇಂಜಲ್ಲಿ ಬಾಗದು ಅದೆಲ್ಲ ಮುರಿದಾಕಿದೆ ನೋಡಿ. ಇಲ್ಲ ಅದರದ್ದೇ ಹಂದಿ ಹೆಜ್ಜೆ ಇದು. ಅಂದರೆ ಹಂದಿ ಅಂದರೆ ಇದು ಮಾಮೂಲಿ ಹಂದಿ ಅಲ್ಲ, ಕಾಡು ಹಂದಿ ಅಂತಾರಲ್ಲ ಅದು. ನೋಡಿ ಇದು ಈ ಸಾಲೇ ಇಲ್ಲ, ಇಷ್ಟೊಂದು ಲಾಸ್ ಆಗಿದೆ. ಸೊ ಹಿಂಗಾಗುತ್ತೆ ಅಂತ ಎಕ್ಸ್ಪೆಕ್ಟು ಕೂಡ ಮಾಡಿರಲಿಲ್ಲ. ಇದು ಆ್ಯಕ್ಚುಲಿ ನಿನ್ನೆ ವ್ಲಾಗ್ಗೆ ಕಂಟಿನ್ಯೂಷನ್ಸ್ ವ್ಲಾಗ್ ಆಗಿರುತ್ತೆ. ನಿನ್ನೆ ವ್ಲಾಗಲ್ಲಿ ಫುಲ್ಲು ನನಗೆ ಕಂಟಿನ್ಯೂ ಮಾಡೋದಕ್ಕೆ ಆಗಿರಲಿಲ್ಲ. ಅಷ್ಟು ಅಂದರೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ನಿನ್ನೆ ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ತುಂಬ ಕಡೆ ಸಾಲೇ ಅದು ಮುರಿದಾಕ್ಬಿಟ್ಟಿದೆ. ನನಗದನ್ನು ವಿಡಿಯೋ ಮಾಡಿ ತೋರ್ಸೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು, ಅಷ್ಟು ಬೇಜಾರಾಗ್ತಿತ್ತು. ಹಾಗಾಗಿ ನಿನ್ನೆ ವ್ಲಾಗೆ ನಾನು ಕಂಟಿನ್ಯೂ ಮಾಡಲಿಲ್ಲ. ಮನೆಗೆ ಬಂದು ನಾನು ಲೋಕಿ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು, ಏನಿಲ್ಲ ಅಂದರೂ ಒಂದು 10-15 ಸಾಲು ಮುರಿದಾಕ್ಬಿಟ್ಟಿದೆ. ನನಗೆ ವ್ಲಾಗ್ ಮಾಡಬೇಕು ಅಂತಲೂ ಆಗಲಿಲ್ಲ, ಅಷ್ಟು ಬೇಜಾರಾಯಿತು. ಮನೆಗೆ ಬಂದು ಹತ್ಕೊಂಡು ಕುತ್ಕೊಬಿಟ್ಟಿದ್ದೆ ನಾನು. ಇಷ್ಟೊಂದು ಕಷ್ಟಪಟ್ಟು ಹಾಕಿದ್ದೀವಿ, ಇವಾಗ ಹಿಂಗೆ ಆಯ್ತಲ್ಲ ಲೋಕಿ ಅಂತ ಹೇಳಿ ಇನ್ನೇನು ಮಾಡ್ತೀಯ ಹೋಗ್ಲಿ ಬಿಡು ಅಂತ. ಸೊ ಗೈಸ್ ನೀವು ನಂಬಲ್ಲ, ನಿನ್ನೆ
ಮನೆಗೆ ಬಂದಮೇಲೆ ನನಗೆ ನೈಟ್ ಎಲ್ಲ ಫುಲ್ಲು ತಲೆನೋವು ಬಂತು. ಯಾಕೆಂದರೆ ಆ ಗಾಳೀಲಿ ಇದ್ದಿದ್ದಕ್ಕೂ ಮತ್ತು ಒಂದು ಸ್ವಲ್ಪ ನಾನು ಹತ್ಕೊಂಡು ಬಂದಿದ್ದಕ್ಕೂ ತುಂಬ ಜಾಸ್ತಿಯಾಗಿ ಅವತ್ತಿನ ಇಡೀ ದಿನ, ನಿನ್ನೆ ಇಡೀ ದಿನ ನನಗೆ ಸಂಡೇ ಅಂತಲೇ ಅನ್ನಿಸ್ಲಿಲ್ಲ. ಅಷ್ಟು ಒಂಥರ ಏನಂತಾರೆ, ವರ್ಕ್ ಪ್ರೆಷರ್ ಇದ್ದವ್ರಿಗೆ ಇರುತ್ತಲ್ಲ ಆ ಥರ ಅನಿಸ್ಬಿಡ್ತು. ಸೊ ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡಲಿಲ್ಲ. ಎಷ್ಟೊಂದು ಜನ ರೈತರು ಏನೇನೋ ಆಸೆ ಪಟ್ಕೊಂಡು ಬೆಳೆ ಹಾಕಿರ್ತಾರೆ. ಅದರಲ್ಲೂ ಈ ಥರ ಬೆಳೆ ಇಷ್ಟೊಂದು ರೇಟ್ ಇದ್ದಾಗ ಹಿಂಗಾಗ್ಬಿಟ್ರೆ ತುಂಬ ಆಗುತ್ತೆ. ಲಾಸ್ಟ್ ಒಂದು ಹಳೆ ಶುಂಠಿಗೆ ಇವತ್ತಿನ ರೇಟಲ್ಲಿ 13,500 ಇದೆ. ಹೊಸ ಶುಂಠಿ 4,000, 4,500 ಹೀಗೆಲ್ಲ ತಗೊತಾ ಇದ್ದಾರೆ. ಹಿಂಗಾಗ್ಬಿಟ್ರೆ ನಮಗೊಂದು 2 ಚೀಲ ಸಿಕ್ಕಿದ್ರೂ ಅಲ್ಲೇ ಒಂದು 10,000 ಹೋಯ್ತಲ್ಲ ಅನ್ನಂಗೆ ಆಗಿರುತ್ತೆ. ಅದನ್ನು ಬೆಳಿಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿರ್ತೀವಿ. ಅದು ಅದರಲ್ಲಿ ಬೇರೆ ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ನಾನು, ನಮ್ಮ ಶುಂಠಿ ಅಂತೂ ಡೆವಲಪ್ ಆಗಿಲ್ಲ ಸರಿಯಾಗಿ ಅಂತ. ಆ ಡೆವಲಪ್ಗೆ ಔಷಧಿ ಅಂತೂ ಸಿಕ್ಕಾಪಟ್ಟೆ ಹಾಕ್ತಾಯಿದ್ದೀವಿ. ಅಷ್ಟೊಂದು ಖರ್ಚು ಮಾಡಿ ಹಿಂಗಾಗ್ಬಿಟ್ರೆ ಎಷ್ಟು ಬೇಜಾರಾಗ್ಬಿಡುತ್ತೆ. ರೈತರದ್ದು ಕೂಡ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಕೆಲವರು ಅನ್ಕೊತಾರೆ ಈಸಿಯಾಗಿ ದುಡ್ಡು ಬರುತ್ತೆ, ಅವ್ರು ಕಷ್ಟಪಡ್ತಾರೆ, ಬಟ್ ಲಕ್ಷ ಲಕ್ಷ ಬರುತ್ತೆ ಅಂತ. ಬಟ್ ಲಕ್ಷ ಲಕ್ಷ ಸಂಪಾದನೆ ಮಾಡಬೇಕು ಅಂದರೆ ಅಷ್ಟೇ ಕಷ್ಟನೂ ಪಡಬೇಕಾಗುತ್ತೆ. ಈಗ ಕರೆಂಟ್ ಇರಲ್ಲ ಅಂದ್ಕೊಳ್ಳಿ, ನೈಟ್ ಹೊತ್ತು ಏನಾದರೂ ಕರೆಂಟ್ ಬಿಟ್ಟರೆ, ಈ ಥರ ಬಂದುಬಿಟ್ಟು ಕಾಡಂದಿ ಏನಾದರೂ ಇರಿದ್ಬಿಟ್ರೆ ಏನು ಮಾಡೋದು? ಮನುಷ್ಯ ನಾವು ಸ್ಪಾಟಲ್ಲೇ ಸತ್ತೋಗ್ಬೇಕಾಗತ್ತೆ. ಅಷ್ಟೊಂದು ಕಷ್ಟ ಇರುತ್ತೆ. ಕೆಲವೊಂದು ಕಡೆ ಹಾವೆಲ್ಲ ಹೋಗ್ತಾ ಇರುತ್ತೆ, ನೈಟ್ ಏನು ಕಚ್ಚುತ್ತೆ, ಉಸಿರು ಕೊಳಕ್ಮಂಡ್ಲ ಅವು ಉಸಿರು ಬಿಡೋದು, ಏನೇನೋ ಇರುತ್ತೆ. ಇದೆಲ್ಲ ಕಷ್ಟದಲ್ಲಿ ಎಷ್ಟು ಜಯಿಸಿ ಏನೋ ಒಂದು ಆಸೆ ಇಟ್ಕೊಂಡ್ಬಿಡ್ತೀವಿ. ಹಿಂಗಾದರೆ ಹಿಂಗೆ ನನಗಂತೂ ಸಿಕ್ಕಾಪಟ್ಟೆ ಹರ್ಟ್ ಆಯಿತು ನಿನ್ನೆ, ನನಗೂ ಲೋಕಿಗೂ. ಏನಿದು, ನಾವು ಮನೆ ಕಟ್ಟಿದ ಸಾಲ ಏನೋ ಒಂದು ಅಷ್ಟೋ ಇಷ್ಟೋ ಬಂದರೆ ತೀರಿಸ್ಕೋಬೋದು ಬೇಗ ಅಂತ ಅಂದ್ಕೊಂಡ್ರೆ ಹಿಂಗಾಯ್ತಲ್ಲ ಅಂಥೇಳಿ. ಬಟ್ ಲಾಸ್ಟಲ್ಲಿ ಅಂದ್ಕೊಂಡಿದ್ದು ಒಂದೇ, ನಮಗೆ ದಕ್ಕಬೇಕು ಅಂತಿದ್ರೆ ದಕ್ಸ್ತಾನೆ, ನಮ್ಮದು ಅಂತ ಇದ್ದರೆ ದೇವರು ಯಾವುದಾದ್ರೂ ರೀತಿಲಿ ಕೊಡ್ತಾನೆ ಬಿಡು ಅಂತ ಹೇಳಿ, ಬರುತ್ತಾ ಬಿಡುತ್ತಾ ನೋಡೋಣ ಅಂಥೇಳಿ ಕಿತ್ತಾಕಿದ್ದೆಲ್ಲ ಆದಷ್ಟು ನಾವೇ ಒಂದು ಸ್ವಲ್ಪ ಎಷ್ಟೆಷ್ಟಾಗುತ್ತೋ ಚೆನ್ನಾಗಿ ಬರೋವಂಥದ್ದು, ಬೇರಿರೋವಂಥದ್ದು ಬಂದೇ ಬರುತ್ತೆ. ಅಥವಾ ದೇವ್ರ ಮೇಲೆ ಭಾರ ಹಾಕೋಣ ಅಂಥೇಳಿ ಒಂದು ಸ್ವಲ್ಪ ಹಾಕಿ ಬಂದಿದ್ದೀವಿ. ಇನ್ನು ಮಿಕ್ಕಿದ್ದೆಲ್ಲ ಒಂದು ಸಾಲಂತೂ ವೇಸ್ಟ್ ಆಗಿದ್ದೆಲ್ಲ ನಮ್ಮ ಮಾವ ತಗೊಂಡೋಗಿ ಗುಡ್ಡೆ ಹಾಕಿಬಿಟ್ಟಿದ್ರು. ಅದನ್ನೇನಿದ್ರು ಮನೆಗೆ ಯೂಸ್ ಮಾಡ್ಕೋಬೇಕಷ್ಟೇ ಆಗೋದು. ನೋಡೋಣ, ದೇವ್ರು ಕೊಡೋದು ಬಿಡೋದು ಅವನ ಕೈಯಲ್ಲಿದೆ. ನಮ್ಮದು ಅಂತ ನಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಅದು ನಮಗೆ ಸಿಗುತ್ತೆ, ನಮ್ಮದಲ್ಲ ಅಂತಿದ್ರೆ ಸಿಗಲ್ಲ ಅಂದ್ಕೊಂಡು ಯೋಚನೆ ಬಿಟ್ಟಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೊಸಬ್ರಿಗೂ ಕೂಡ ಬೆಳೆಯೋಕ್ಕೆ ಚಾನ್ಸ್ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.